ನಮಸ್ತೆ ಎಲ್ರಿಗೂ ಸವಿರುಚಿಯ ಆಟ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಮಾಡ್ತಿರೋಂಥ ರೆಸಿಪಿ ಬೋಂಡ ಅಂದರೆ ಈರುಳ್ಳಿ ಬೋಂಡ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಬೇಗ ಒಂದು 7ರಿಂದ 8 ನಿಮಿಷದಲ್ಲಿ ಮಾಡ್ಕೊಂಬಿಡ್ಬೋದು. ಹೇಗೆ ಮಾಡೋದು ಅಂತ ನೋಡೋಣ. ಅದಕ್ಕೂ ಮೊದಲು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಯಾರಾದರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲಿಗೆ ನಾನಿಲ್ಲಿ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ, ಒಂದು ಬೌಲು. ಇದಕ್ಕೆ ನಾನು 4 ಈರುಳ್ಳಿನ ಸಣ್ಣದಾಗಿ ಉದ್ದುದ್ದಕ್ಕೆ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ನೋಡಿ, ಈ ರೀತಿಯಾಗಿ ಬಿಡಿಯಾಗಿ ಮಾಡ್ಕೊಂಬಿಡ್ತೀನಿ. ಈರುಳ್ಳಿನ ಕಟ್ ಮಾಡಿಕೊಂಡು ಉದ್ದುದಕ್ಕೆ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಉದ್ದಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ನಾನು 1 ಹಿಡಿಯಷ್ಟು ಸಬ್ಸಿಗೆ ಸೊಪ್ಪನ್ನ ತೊಳೆದು ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ. ಇದಕ್ಕೆ 4ರಿಂದ 5 ಹಸಿಮೆಣಸಿನ್ಕಾಯಿ ಸೇರಿಸ್ಕೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಮತ್ತು ಸ್ವಲ್ಪ ಪುದೀನ ಸೊಪ್ಪು ಸೇರಿಸ್ಕೊಂಡಿದ್ದೀನಿ. 200 ಗ್ರಾಮಷ್ಟು ಕಡಲೆ ಹಿಟ್ಟನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ಇದ್ರ ಜೊತೆಗೆ ನಾನು 1 ಟೇಬಲ್ ಸ್ಪೂನು ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಂಡಿದ್ದೀನಿ. ಇದ್ರ ಜೊತೆಗೆ ಸ್ವಲ್ಪ 1/4 ಟೀ ಸ್ಪೂನಷ್ಟು ಸೋಡಾ ಸೇರಿಸ್ಕೊಂಡಿದ್ದೀನಿ, ಅಡುಗೆ ಸೋಡಾ. ಇದ್ರ ಜೊತೆಗೆ ನಾನು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ಇವಾಗ ನೀರು ಹಾಕೋಕ್ಕಿಂತ ಮುಂಚೆ ನಾನು ಈರುಳ್ಳಿ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆಗೋ ಥರ ಕಲಿಸ್ಕೊತೀನಿ. ಅಂದರೆ ಕಡಲೆ ಹಿಟ್ಟು, ಈರುಳ್ಳಿ, ಸೊಪ್ಪೆಲ್ಲ ಈ ರೀತಿಯಾಗಿ ಮಿಕ್ಸ್ ಆಗಬೇಕು. ನೋಡಿ, ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ನಾನು ನೀರು ಎಷ್ಟು ಬೇಕೋ ಅಷ್ಟನ್ನು ನೋಡಿಕೊಂಡು ಹಾಕ್ಕೋಬೇಕು. ಮೊದಲೇ ಏನಕ್ಕೆ ನಾವು ಕಲಿಸ್ಕೊತೀವಿ ಅಂದರೆ ಈರುಳ್ಳಿನಲ್ಲೆಲ್ಲ ತೇವಾಂಶ ಇರುತ್ತೆ, ನೀರಿನ ಅಂಶ ಇರುತ್ತಲ್ವ, ಅದೆಲ್ಲ ಕಡಲೆ ಹಿಟ್ಟೆಲ್ಲ ಹೀರ್ಕೊಳ್ಳುತ್ತೆ. ಅದಕ್ಕೋಸ್ಕರ ಮೊದಲೇ ಕಲಿಸ್ಕೋಬೇಕು. ಇವಾಗ ನಾನು ಎಷ್ಟು ನೀರು ಬೇಕೋ ನೋಡಿಕೊಂಡು ಬೋಂಡದಿಟ್ಟು ಯಾವ ರೀತಿ ಯಾವ ಹದಕ್ಕೆ ಬೇಕೋ ನೋಡಿಕೊಂಡು ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ. ಒಂದೇ ಸರಿ ನೀರು ಹಾಕೊಂಬಿಟ್ರೆ ಏನಾಗುತ್ತೆ, ತುಂಬ ತೆಳ್ಳಗಾಗ್ಬಿಡುತ್ತೆ. ಈರುಳ್ಳಿ ಕೂಡ ಸ್ವಲ್ಪ ನೀರು ಬಿಟ್ಕೊತಾನೆ ಇರುತ್ತೆ. ಉಪ್ಪು ಖಾರ ಎಲ್ಲ ಸೇರಿದ್ಮೇಲೆ ಈರುಳ್ಳಿ ನೀರು ಬಿಟ್ಕೊಳ್ಳುತ್ತಲ್ವ, ಅದರಿಂದ ನೋಡಿಕೊಂಡು ಸ್ವಲ್ಪನೇ ನೀರು ಸೇರಿಸ್ಕೊಂಡು ಒಂದು ಹದವಾಗಿ ಕಲಸಿಟ್ಕೋಬೇಕು. ನಾನು ಇವಾಗಲೇ ಮಾಡ್ತಿರೋದ್ರಿಂದ ಸ್ವಲ್ಪ ತೆಳ್ಳಗೆ ಕಲಿಸ್ಕೊತೀನಿ. ನಾವೇನಾರು ಒಂದು ಅರ್ಧ ಗಂಟೆ 1 ಅವರ್ ಇಡ್ತೀವಿ ಅಂದರೆ ಸ್ವಲ್ಪ ಗಟ್ಟಿಗೇನೆ ಕಲಸಿಟ್ರೆ ಸಾಕು, ಅದೇ ನೀರಿನ ಅಂಶ ಬಿಟ್ಕೊಳ್ಳುತ್ತೆ. ಇವಾಗ ನೋಡಿ, ಈ ರೀತಿಯಾಗಿ ನಾನು ಕಲಸಿಟ್ಕೊಂಡಿದ್ದೀನಿ. ಈಗ ನಾನು ಸ್ಟವ್ ಹಚ್ಕೊಂಡ್ಬಿಡ್ತೀನಿ. ಸ್ಟವ್ ಹಚ್ಕೊಂಡು ಒಂದು ಬಾಣಲೆ ಇಟ್ಕೊಳ್ಳೋಣ. ಬಾಣಲೆ ಬಿಸಿಗೆ ಇಟ್ಕೊಂಡಿದ್ದೀನಿ. ಸ್ಟವ್ ಹಚ್ಕೊಂಡ್ಮೇಲೆ ನಾನು ಒಂದು ಅರ್ಧ ಲೀಟ್ರಷ್ಟು ಎಣ್ಣೆನ ಕಾಯಕ್ಕೆ ಇಡ್ತಾಯಿದ್ದೀನಿ. ಅಂದರೆ ಬೋಂಡ ಬೇಯಿಸ್ಕೋಬೇಕಲ್ವ, ಅರ್ಧ ಲೀಟ್ರ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಕಾದ ನಂತರ ನಾವು ಒಂದೊಂದೇ ಬೋಂಡಗಳನ್ನ ಬಿಟ್ಕೊಳ್ಳೋಣ. ನೋಡಿ, ಇಟ್ಟು ಒಂದು 5 ನಿಮಿಷ ಎಣ್ಣೆ ಕಾಯೋಷ್ಟರಲ್ಲಿ ಯಾವ ಥರ ತೆಳ್ಳಗಾಗಿದೆ. ಇವಾಗ ಎಣ್ಣೆ ಕಾದಿದೆ. ನಾನು ಒಂದೊಂದೇ ಬೋಂಡಗಳನ್ನ ನಿಧಾನಕ್ಕೆ ಹಾಕೋತೀನಿ. ನೀವು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡ್ರೆ ಒಳ್ಳೆಯದು. ಬೋಂಡ ಮಾಡಬೇಕಾದ್ರೆ ನಾವು ಐ ಫ್ಲೇಮಲ್ಲಿ ಇಟ್ಕೊಂಡ್ರೆ ಏನಾಗ್ಬಿಡುತ್ತೆ ಅಂದರೆ ಬೋಂಡ ಎಲ್ಲ ಮೇಲೆ ಸೀದೋಗ್ಬಿಡುತ್ತೆ. ಎಣ್ಣೆ ಕಾದಿರುತ್ತಲ್ವ, ಒಳಗಡೆ ಬೆಂದಿರಲ್ಲ. ಅದರಿಂದ ನೋಡಿಕೊಂಡು ಅಂದರೆ ಸ್ಟವ್ ಉರಿನ ಕಡಿಮೆ ಮಾಡ್ಕೊಳ್ಳೋದ ಜಾಸ್ತಿ ಮಾಡ್ಕೊಳ್ಳೋದು ನೋಡ್ಕೊಂಡು ಮಾಡ್ಕೊಳ್ಳಿ. ನಮ್ಮನೆ ಸ್ಟವ್ ಸ್ವಲ್ಪ ಕಡಿಮೆನೇ ಉರಿಯುತ್ತೆ, ಅದರಿಂದ ನಾನು ಐ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ. ನೋಡಿಕೊಂಡು ಮಾಡ್ಕೋಬೇಕು. ಯಾವಾಗಲೂ ಅಷ್ಟೇ, ಎಣ್ಣೆಲಿ ಏನೇ ಕರಿತಿರ್ಬೇಕಾದ್ರೂ ನಾವು ಸ್ವಲ್ಪ ಒಲೆ ಕಡೆ ಗಮನ ಇರಬೇಕು. ಸ್ಟವ್ ಹೆಂಗೆ ಉರಿತಾ ಇದೆ ಏನು, ಅಥವಾ ಬೇರೆ ಏನೋ ಕೆಲಸ ಮಾಡೋಕ್ಕೂ ಹೋಗಬಾರ್ದು, ಎಣ್ಣೆ ಹತ್ಕೊಂಡ್ಬಿಡುತ್ತೆ. ಯಾವಾಗಲೂ ಸ್ಟವ್ ಕಡೆ ಗಮನ ಇರಬೇಕು. ಎಣ್ಣೆ ಕಾಯಕ್ಕೆ ಇಟ್ಟಿದಾಗ ಮಾತ್ರ, ಈ ಥರ ಕರಿಯೋಂಥ ಐಟಮ್ ಮಾಡಬೇಕಾದ್ರೆ ಮಾತ್ರ. ನೋಡಿ, ಬೋಂಡ ಬೇಯ್ತಾ ಇದೆ. ಇದನ್ನು ನಾನು ತಿರುಗಿಸ್ಕೊಂಡು ಎಣ್ಣೆಯಲ್ಲಿ ಚೆನ್ನಾಗಿ 2 ಕಡೆನೂ ಬೇಯಿಸ್ಕೋಬೇಕು. ಒಂದು 5 ನಿಮಿಷ ಇಲ್ಲ 4 ನಿಮಿಷ ಬೇಕಾಗುತ್ತೆ ಇದು ಬೇಯಿಸ್ಕೊಳ್ಳೋದಕ್ಕೆ, ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು. ನೋಡಿ, ಬೋಂಡ ಏನೇನು ಬೇಯಿತು ಪೂರ್ತಿಯಾಗಿ ಬಣ್ಣ ಚೇಂಜ್ ಆಗಬೇಕು. ಸುತ್ತಾನು ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಲ್ವಾ, ತೋರಿಸ್ತಾ ಇದ್ದೀನಿ ನೋಡಿ. ಈ ಅದಕ್ಕೆ ಬೇಯಿಸ್ಕೊಂಡ್ರೆ ಬೋಂಡ ತುಂಬ ಚೆನ್ನಾಗಿ ಬೆಂದಿರುತ್ತೆ. ಇವಾಗ ಎತ್ತಿ ಒಂದು ಪ್ಲೇಟಲ್ಲಿ ಸೇರಿಸ್ಕೊಂಡ್ಬಿಡ್ತೀನಿ ನಾನು. ಚೆನ್ನಾಗಾಗಿದೆ ಬೋಂಡ. ತುಂಬ ಈಸಿಯಾಗಿ ಕೂಡ ಮಾಡ್ಕೋಬೋದು. ಹೊರಗಡೆ ಎಲ್ಲ ತೊಗೊಂಡು ಅಥವಾ ಮಕ್ಕಳಿಗೆ ಹೊರಗಡೆ ಎಲ್ಲ ಕೊಡಿಸೋದ್ರ ಬದಲು ನಾವು ಮನೆಯಲ್ಲೇ ಈ ರೀತಿಯಾಗಿ ಒಂದು 8 ನಿಮಿಷ, 7ರಿಂದ 8 ನಿಮಿಷ ಸಾಕು. ಮನೆಯಲ್ಲೇ ಸೊಪ್ಪು, ಈರುಳ್ಳಿ, ಎಣ್ಣೆ ಎಲ್ಲ ಇದ್ದೇ ಇರುತ್ತೆ, ಕಡಲೆ ಹಿಟ್ಟು ಇದ್ದೇ ಇರುತ್ತಲ್ವ. ಒಂದು 5 ನಿಮಿಷ ಟೈಮ್ ಕೊಟ್ಟರೆ ಆರಾಮಾಗಿ ಮಕ್ಕಳಿಗೆ ತಿನ್ನೋ ಅಷ್ಟು ಬೋಂಡನ ಕಾಫಿ ಜೊತೆಗೆ ನಮಗೂ ಮಾಡ್ಕೋಬೋದು. ಸ್ನ್ಯಾಕ್ಸ್ಗೆಲ್ಲ ತುಂಬ ಬೇಗ ಕೂಡ ಆಗೋಗ್ಬಿಡುತ್ತೆ, ತುಂಬ ರುಚಿಯಾಗಿ ಕೂಡ ಇರುತ್ತೆ. ಎಣ್ಣೆನೂ ಫ್ರೆಶ್ ಆಗಿರುತ್ತಲ್ವ, ಅದರಿಂದ ಮನೆಯಲ್ಲೇ ಮಾಡ್ಕೊಳ್ಳೋದು ಒಳ್ಳೆಯದು ಹೊರಗಡೆ ತಿಂಡಿ ಕೊಡಿಸೋದಕ್ಕಿಂತ. ತುಂಬ ಬೇಗ ಹೇಗೆ ಮಾಡಿದ್ವಿ ಅಂತ ನೋಡ್ಕೊಂಡ್ರಿ ಅಲ್ವಾ ಬೋಂಡ. ನೀವು ಮಾಡ್ತೀರಾ ಅನ್ಕೋತೀನಿ. ನಿಮ್ಗೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.